ಅಹಮದಾಬಾದ್ ವಿಮಾನ ದುರಂತದಲ್ಲಿ 241 ಜನ ಈಗಾಗಲೇ ದುರ್ಮರಣ ಹೊಂದಿದ್ದಾರೆ. ಇದುವರೆಗೂ ನೋಡಿ 188 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಮುಕ್ತಾಯಗೊಂಡಿದೆ. 241 ಜನ ಸಾವನ್ನಪ್ಪಿದ್ದಾರೆ. ಒಂದು ಭೀಕರ ಅಪಘಾತದಲ್ಲಿ ಬರೀ ಇದುವರೆಗೂ 188 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಸಿವಿಲ್ ಆಸ್ಪತ್ರೆಯ ಕಸೌತಿ ಭವನ್ ಹಾಲ್ನಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇತ್ತು. ಮೃತದೇಹಗಳ ಡಿಎನ್ಎ ಪರೀಕ್ಷೆ ಮಾಡಿದ್ದಾರೆ. ಉಳಿದ 53 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಬಾಕಿ ಇದೆ. ಇನ್ನು 7 ದಿನಗಳ ಕಾಲ ಡಿಎನ್ಎ ಮಾದರಿ ಸಂಗ್ರಹಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂತದ್ದು. ಈಗಾಗಲೇ ಡಿಎನ್ಎ ಪರೀಕ್ಷೆ ಕೂಡ ಮಾಡಿದ್ದಾರೆ. ಇನ್ನೇನು ಅವರ ಕುಟುಂಬಸ್ಥರಿಗೆ ಆ ಮೃತದೇಹಗಳನ್ನ ಹಸ್ತಾಂತರಿಸಲಾಗುತ್ತೆ. ನಿನ್ನೆ ನಡೆದಂತಹ ಭೀಕರ ದುರಂತದಲ್ಲಿ 241 ಜನ ಸಾವನ್ನಪ್ಪಿದ್ರಲ್ವಾ. ಒಬ್ರು ಬದುಕಿ ಬಂದಿದ್ದಾರೆ ಅದೃಷ್ಟವಶಾತ್. ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ನಿನ್ನೆ ಆ ಮೃತದೇಹಗಳನ್ನ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು. ಈಗಾಗಲೇ ಡಿಎನ್ಎ ಟೆಸ್ಟ್ ಅನ್ನ ಕೂಡ ಆರಂಭಿಸಿದ್ದಾರೆ. ಇನ್ನು 53 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಬಾಕಿ ಇದೆ ಅಂತೆ. ನೋಡಿ, ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿತಲ್ವಾ. ಈ ಮೃತರ ಗುರುತು ಪತ್ತೆ ಹಚ್ಚಬೇಕು ಅಂತ ಹೇಳಿ ಕುಟುಂಬಸ್ಥರ ಡಿಎನ್ಎ ಸಂಗ್ರಹ ಮಾಡಲಾಗುತ್ತೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತರ ಗುರುತು ಪತ್ತೆಗಾಗಿ ಬಿಜೆ ವೈದ್ಯಕೀಯ ಕಾಲೇಜ್ನಲ್ಲಿ ಮೃತರ ಕುಟುಂಬಸ್ಥರಿಂದ ಡಿಎನ್ಎ ಮಾದರಿ ಸಂಗ್ರಹಿಸಲಾಗ್ತಾ ಇದೆ. ಮೃತದೇಹವನ್ನ ಡಿಎನ್ಎ ಪರೀಕ್ಷೆ ಬಳಿಕ ಕುಟುಂಬಕ್ಕೆ ಹಸ್ತಾಂತರಿಸಲಾಗುತ್ತೆ ಅಂತ ಹೇಳಿ ಈಗಾಗಲೇ ಸಿವಿಲ್ ಆಸ್ಪತ್ರೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಬಿಜೆ ವೈದ್ಯಕೀಯ ಕಾಲೇಜಿನ ನೆಲಮಹಡಿಯಲ್ಲಿರುವಂತಹ ಪಿಎಸ್ಎಂ ವಿಭಾಗದ ಬಳಿ ಸ್ಥಾಪಿಸಲಾದಂತಹ ಪರೀಕ್ಷಾ ಕೇಂದ್ರದಲ್ಲಿ ಡಿಎನ್ಎ ಮಾದರಿಗಳನ್ನ ಸಂಗ್ರಹಿಸುವಂತಹ ಪ್ರಕ್ರಿಯೆ ಕೂಡ ಈಗಾಗಲೇ ಪ್ರೊಸೀಜರ್ ಕೂಡ ನಡೀತಾ ಇದೆ. ಬಳಿಕ ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಸಂಪೂರ್ಣ ಡಿಎನ್ಎ ಹೊಂದಾಣಿಕೆ ಪ್ರಕ್ರಿಯೆಯು ಕನಿಷ್ಠ 3 ದಿನಗಳು ಅಥವಾ ಅದಕ್ಕಿಂತ ಹೆಚ್ಚು ದಿನಗಳು ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ನೋಡಿ, ಇನ್ನು 7 ದಿನ ಆದ್ರೂ ಆಗಬಹುದು. ಡಿಎನ್ಎ ಪರೀಕ್ಷೆ ಮಾಡ್ತಾರೆ. ಆ ನಂತರ ಆ ಮೃತದೇಹಗಳನ್ನ ಹಸ್ತಾಂತರಿಸಲಾಗುತ್ತೆ. ನೋಡಿ, ಈಗಾಗಲೇ ವಿಮಾನ ದುರಂತದಲ್ಲಿ 241 ಜನ ಸಾವನ್ನಪ್ಪಿದ್ದಾರೆ. ಇನ್ನು 53 ಜನರ ಡಿಎನ್ಎ ಪರೀಕ್ಷೆ ಮಾಡೋದು ಬಾಕಿ ಉಳಿದಿರುವಂತದ್ದು. ಡಿಎನ್ಎ ಪರೀಕ್ಷೆ ಈಗಾಗಲೇ ಬಹುತೇಕವಾಗಿ 188 ಮೃತದೇಹಗಳ ಪರೀಕ್ಷೆ ಮುಕ್ತಾಯಗೊಂಡಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಸಿವಿಲ್ ಆಸ್ಪತ್ರೆಯ ಕಸೌತಿ ಭವನ ಹಾಲ್ನಲ್ಲಿ ಈ ಟೆಸ್ಟಿಂಗ್ ಕೂಡ ನಡೀತಾ ಇದೆ. ಉಳಿದ 53 ಮೃತದೇಹಗಳ ಡಿಎನ್ಎ ಪರೀಕ್ಷೆ ಬಾಕಿ ಇದೆ. ಇನ್ನು 7 ದಿನಗಳ ಕಾಲ ಡಿಎನ್ಎ ಮಾದರಿ ಸಂಗ್ರಹಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು.